ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 37 ಗಮನಿಸಿ. ಇದು ಅಥವಾ ಪ್ರಶ್ನೆ. ಈ ಪ್ರಶ್ನೆಗೆ ನಿಮ್ಗೆ ಚಾಯ್ಸ್ ಇರುತ್ತೆ. 4 ಅಂಕಗಳ ಪ್ರಶ್ನೆ ಆಗಿದೆ. ಅದರಲ್ಲಿ ಈ ಪ್ರಶ್ನೆ, ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಮಾನವರ ಸಣ್ಣ ಕರುಳಿನಲ್ಲಿ, ಜಠರದಿಂದ ಆಹಾರ ಸಣ್ಣ ಕರುಳಿಗೆ ಬರ್ತದೆ. ಹಾಗಿದ್ರೆ ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ ಯಾವ ರೀತಿಯಾಗಿರುತ್ತದೆ ಅಂದ್ರೆ, ಇದು ಮೇದೋಜೀರಕ ಗ್ರಂಥಿ ಮತ್ತು ಯಕೃತ್ತುಗಳ ಸ್ರವಿಕೆಗಳನ್ನು ಪಡೆಯುತ್ತದೆ. ಸಣ್ಣ ಕರುಳು ಮೇದೋಜೀರಕ ಗ್ರಂಥಿ ಮತ್ತೆ ಯಕೃತ್ತುಗಳ ಸ್ರವಿಕೆಯನ್ನ ಪಡೆದು ಅವುಗಳ ಸಹಾಯದಿಂದ ಆಹಾರವನ್ನ ಜೀರ್ಣಿಸುವಂತಹ ಕೆಲಸವನ್ನ ಮಾಡ್ತದೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳ ಇದಾಗಿದೆ. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಜಠರದಿಂದ ಬರುವ ಆಹಾರ ಕ್ಷಾರೀಯಗೊಳಿಸುತ್ತವೆ. ನಮಗೆ ಗೊತ್ತು, ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗಿರುತ್ತದೆ. ಹಾಗಾಗಿ ಈ ಆಮ್ಲೀಯಗೊಂಡ ಕ್ಷಾರೀಯ ಯಾರು ಪಿತ್ತರಸ. ಪಿತ್ತರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತವೆ. ಈ ಪಿತ್ತರಸದಲ್ಲಿನ ಲವಣಗಳು ಏನ್ ಮಾಡ್ತವೆ? ಕೊಬ್ಬಿನ ದೊಡ್ಡ ಕಣಗಳನ್ನ ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ಜೀರ್ಣಿಸಲು ಸಹಾಯಗೊಳ್ಳುವಂತೆ ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜಿಸ್ತವೆ. ಯಾಕೆಂದ್ರೆ ಇಲ್ಲಿ ನೋಡಿ, ಮೇದೋಜೀರಕ ರಸವು ಪ್ರೋಟೀನ್ ಅನ್ನು ಜೀರ್ಣಿಸಲು ಟ್ರಿಪ್ಸಿನ್ ಮತ್ತು ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನು ವಿಭಜಿಸಲು ಲೈಪೇಸ್ ಎಂಬ ಕಿಣ್ವಗಳನ್ನು ಹೊಂದಿದೆ. ಲೈಪೇಸ್ ಎನ್ನುವಂತಹ ಕಿಣ್ವ ಎಮಲ್ಸೀಕರಣಗೊಂಡ ಕೊಬ್ಬುಗಳನ್ನ ವಿಭಜಿಸಬೇಕು. ಇಲ್ಲಾಂದ್ರೆ ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳಿದ್ರೆ ಅದಕ್ಕೆ ವಿಭಜಿಸ್ಲಿಕ್ಕೆ ಸುಲಭವಾಗುವುದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪಿತ್ತರಸದಲ್ಲಿನ ಲವಣಗಳು ಏನ್ ಮಾಡ್ತವೆ? ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತವೆ. ಮೇದೋಜೀರಕ ರಸ ಪ್ರೋಟೀನ್ ಅನ್ನ ಜೀರ್ಣಿಸಲಿಕ್ಕೆ ಟ್ರಿಪ್ಸಿನ್ ಅನ್ನ ಕಿಣ್ವವನ್ನ ಹೊಂದಿರ್ತದೆ. ಸಣ್ಣ ಕರುಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಇಲ್ಲಿ ಸಣ್ಣ ಕರುಳಿನ ಭಿತ್ತಿಯಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನ ಸ್ರವಿಸ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಥ್ಯಾಂಕ್ ಯು.